ಆಫೀಸ್ ಶಿಫ್ಟ್ ಆಯ್ತಲ್ವಾ, ಆಗೇನೋ ಫೈಲ್ ಎಲ್ಲ ಮಿಸ್ಮ್ಯಾಚ್ ಮಾಡ್ಕೊಂಡಿದ್ರು. ಅದು ಸುಮಾರು ಫಸ್ಟು ಬಿಲ್ ಬರಲಿಲ್ಲ. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಇಷ್ಟು ಒಂದೇ ಸಲ ಬಲ್ಕಮೌಂಟ್ ಕಟ್ಟಿ ಅದು ಅವಾಗಲೂ ಕಟ್ಟಿ ಮತ್ತೆ ನಮ್ಮ ಪವರ್ ಬೇಕಾಗಿಲ್ಲ, ಪವರ್ ಇದು ಮಾಡಿಕೊಂಡು ಮತ್ತೆ ಮಾಮೂಲಿ ಬಿಟ್ಟರು 1 kV ತಗೊಂಡ್ರೆ 1 kV ತಗೊಂಡು ಮತ್ತೆ ಏನೋ ಫೀಸ್ ಕಟ್ಟಬೇಕು ಅಂದರು. ನಿಮ್ಮ ಕಡೆ ಇತ್ತು ಎಕ್ಸ್ಟ್ರಾ ಇಲ್ಲ, ಅದನ್ನು ನಾವೇನು ಮಾಡ್ತೀವಿ, ಬಿಲ್ ಬಂದಾಗ ಬಿಲ್ಲಲ್ಲಿ ರೆಡ್ಯೂಸ್ ಮಾಡ್ಕೊತೀವಿ. ಅದನ್ನು ನಿಮಗೆ ರೀಪೇಮೆಂಟ್ ಮಾಡೋಕ್ಕಾಗಲ್ಲ, ಬಿಲ್ಲಲ್ಲಿ ರೆಡ್ಯೂಸ್ ಮಾಡ್ಕೊತೀವಿ. ಓಕೆ ಸರ್ ಅಂದರೆ ಮತ್ತೆ ಪೇಮೆಂಟ್ ಮಾಡೋದು. ಮತ್ತೆ ಆಯಿತು, ಇದಾಗ್ತದೆ ಮೀಟ್ರು. ಮತ್ತೆ ಮೀಟ್ರ್ ಹಾಕಿದಾಗಿಂದ ಈ ನಡುವೆ ಒಂದು 6 ತಿಂಗಳಿಂದ ಬಿಲ್ಗೆ ಬರ್ತಾ ಇಲ್ಲ. ಇದು ಫೋನ್ಪೇ ಕನೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದರಲ್ಲಿ 200-401 rupees ಮಿನಿಮಮ್ ಚಾರ್ಜಸ್ ಮಾತ್ರ ಬರ್ತಾ ಇದೆ. ಆಲ್ರೆಡಿ ಎಷ್ಟು ಸಲ ಬಂದಿದ್ರು ಹೇಳಿದ್ರು ಅವರ ಕಾಂಟ್ರಾಕ್ಟ್ ಮಿನಿಮಮ್ ಫೋನ್ಪೇಗೆ ಲಿಂಕ್ ಆಗಿದೆ, ರೂಟ್ ಆಗಿದೆ ಅಂತಂದರೆ SBM ಹೋಗ್ತಾರೆ. ಬರ್ಕೊಳ್ಳಿ ಐಡಿ ಕಳಿಸಿ, ಚೆಕ್ ಮಾಡಿ. ಅವರು ಯಾರು ಕಾಂಟ್ರಾಕ್ಟರ್ ಅವ್ರ ಕಡೆಯಿಂದ ಪ್ರಾಬ್ಲಮ್ ಇತ್ತು, ಇಲ್ಲ ಈ ಕಡೆಯಿಂದ ಪ್ರಾಬ್ಲಮ್ ಇತ್ತು, ಫೈಲ್ ಕಳಿಸ್ಬಿಟ್ಟು. ಸೊ ನಾವು ಯಾಕೆ ಮಾಡ್ಕೊಡ್ತೀವಿ ಈಗ ಮಾಡಿಸ್ತೀವಿ. ಇದು ಗ್ರಾಹಕರ ಏನಾಗಿಲ್ಲ, ರೆಂಟ್ ಫಸ್ಟ್ ನಾನಿದೆ ಸರ್, ನಾನಿದ್ದೆ. ಈಗ ರೆಂಟ್ ಔಟ್ ಮಾಡಿದ್ದೀನಿ. ಅವನೇ ರೆಂಟ್ ನಾನು ಕಟ್ಟಲ್ಲ, 6 ತಿಂಗಳಿಂದ ತಿಂಗಳು ಬರಲಿಲ್ಲ ಅಂದ್ರೆ ನಾನೇನು ಮಾಡಲಿ, ನಾನು ಕಟ್ಟಲ್ಲ ಅಂತಾರೆ. ಸರಿಪಡಿಸ್ತೀವಿ. ಈಗ ಇರೋದೇ ಸಮಯಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೆ ಸರ್, ಆಮೇಲೆ ಅವಾಗ ಬಂದ ಸುಮಾರು ಬರೋದಿಲ್ಲ. ಸರಿಪಡಿಸ್ತೀವಿ, ಸರಿಪಡಿಸ್ಕೊಡ್ತೀವಿ. ಅದನ್ನು ತಗೊಳಮ್ಮ. ಬಡ್ಡಿ ಯಾಕೆ ಬರುತ್ತೆ ಅಂತ ಬರೋಕ್ಕೆ ಚಾನ್ಸ್ ಇಲ್ವಲ್ಲ ನಮಗೆ, ಬರಬಾರ್ದಲ್ಲ. ವಿತಿನ್ ಡ್ಯೂ ಡೇಟ್ ಕಟ್ಟಿರ್ತಾರ ಮಾಡಿ. ಅದು ಆ್ಯಕ್ಚುಲಿ ರೂರಲ್ ಸಬ್ಸಿಡಿ ಅಂತ ಹೇಳಿದ್ದು 30% ಆಫ್ ಆ್ಯಕ್ಚುಲಿ ರೂರಲ್ ಸಬ್ಸಿಡಿ ಎಲ್ಲ ಕ್ಲಿಯರ್ ಆಗಿದೆ ಸರ್. ಸಬ್ಸಿಡಿ ಏನು ಬರುತ್ತೆ ಅದು ಕ್ರೆಡಿಟ್ ಆಗೋಗ್ತಿದೆ. ಈಗೇನಾಗ್ತದೆ, ಈ ಮಂತಲ್ಲಿ ಪ್ರೆಸೆಂಟ್ ಮಂತ್ ಕ್ರೆಡಿಟ್ ಆಗುತ್ತೆ, ನೆಕ್ಸ್ಟ್ ಮಂತ್ ಮತ್ತೆ ಸೇಮ್ ಅಮೌಂಟ್ ಡೆಬಿಟ್ ಆಗ್ತದೆ. ಇನ್ಫೋಸಿಸ್ ಇಲ್ಲ ಮೊನ್ನೆ ಕೂಡ DC ಸಬ್ಸಿಡಿ ಅಂತ ಈ ಮಂತ್ ಬಿಲ್ ಬಡ್ಡಿ ಹಾಕೊಂಡು ಪೇಮೆಂಟ್ ಮಾಡೋ ರಿಸಿಪ್ಟ್ ಇದೆಯಾ ಸರ್? ಲಾಸ್ಟ್ ಮಂತ್ ಪೇಮೆಂಟ್ ಮಾಡಿ ಬಡ್ಡಿ ಬಂದಿದೆಯಲ್ಲ ಅದು ಸರ್ ಇಲ್ಲ ಬರಬಾರ್ದಲ್ಲ. ಲೆಕ್ಕ ಬರ್ತೀರಿ ಬಿಲ್ಲಲ್ಲೇ ಒಂದು ಬರ ಲೆಕ್ಕ ಮಾಡ್ತಾರೆ. ಎಷ್ಟು ಮಂತ್ ಅದೇ ಇವಾಗ ನೀವು ನನಗೆ ಕಟ್ಟಿದೆ ಲಾಸ್ಟ್ ಸೇರಿಸಿ ಕಟ್ಟಿದೆ, ಏನಾಗುತ್ತೆ ನೋಡೋಣ ತಗೊಂಡು ಮತ್ತೆ ಬಂದಿದೆ. ಅಬೌಟ್ 20 HP, ಬಿಲೋ 40 HP ಆಗಿದೆ. ಅದೊಂದ್ಸಲ ಚೆಕ್ ಮಾಡ್ಕೊಂಡು ಸಪೋಸ್ ಬರಲಿಲ್ಲ ಅಂದರೆ ಎಲ್ಲರಿಗೂ ಆ ರೀತಿ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಅವರು ಒಬ್ಬರು ರೈಸ್ ಮಾಡಿದ್ದಾರೆ, ಅದೇ ರೀತಿ ಎಲ್ಲರಿಗೂ ಇರ್ಬೋದು. ಸೆಟ್ರೇಟ್ ಮಾಡ್ಕೊಳ್ಳಿ ಎಲ್ಲರಿಗೂ MD ಹೋಗಿ, ಸೊ ದಟ್ ಯಾರಿಗೂ ಕಂಪ್ಲೇಂಟ್ ಇರ್ಬೋದು. ಆಯಿತಾ? ಅವ್ರಿಗೆ 15ನೇ ತಾರೀಕುವರೆಗೂ ಬಿಲ್ ಕಟ್ಟಕ್ಕೆ ಟೈಮ್ ಇರುತ್ತೆ. 15 ಆದಮೇಲೆ ಮತ್ತೆ ಇನ್ನು 15 ದಿವಸ ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಆ ಟೈಮಲ್ಲಿ ಕಟ್ಟಿದ್ರೆ ಬಡ್ಡಿ ಬೀಳುತ್ತೆ, ಬಾಕಿ ಬರುತ್ತೆ ಅವ್ರಿಗೆ. ನೆಕ್ಸ್ಟು ಕಟ್ಟಲಿಲ್ಲ ಅಂತಂದರೆ ಅವರು ನಮ್ಮ ರೂಲ್ಸ್ ಪ್ರಕಾರ 10 ರೂಪಾಯಿ ಇದ್ರೂ ಡಿಸ್ಕನೆಕ್ಷನ್ ಮಾಡಬೇಕು. ಅದು ನೋಟಿಫಿಕೇಶನ್ ಇದೆಯಾ ಸರ್ ನಿಮ್ಮ ಹತ್ರ? ನೋಟಿಫಿಕೇಶನ್ ಏನೋ ಇದೆಯಾ? ನೀವು ಬಿಲ್ ಕೊಟ್ಟಿದ್ದೀವಿ ಇಲ್ಲ, ಅದರಲ್ಲೇ ಇದೆ, ಹಿಂಭಾಗದಲ್ಲಿ ಇದೆ ನೋಡಿ, ಅದರಲ್ಲೇ ಕೊಟ್ಟಿದ್ದೀವಿ ಬಿಲ್. ಅಲ್ಲ, 3 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಕೇಸ್ ಹಿಂಗೆ ಆಗಿತ್ತು. ಸಾಹೇಬ್ರೆ, ನೀವು ಬೆಂಗಳೂರು ಹೇಳಿ ಒಂದು ನಿಮಿಷ ನಾನು ಮಾತಾಡ್ತೀನಿ ಇರೋದನ್ನ. ಸಾಹೇಬ್ರೆ, ನಾನೊಂದು ಮಾತಾಡ್ತೀನಿ. ಅಲ್ಲ, ನಾನು ಮಾತಾಡ್ತೀನಿ, ಆಮೇಲೆ ಹೇಳಿ ಆಯಿತಾ? ಅವ್ರು ಕೋರ್ಟ್ ಆಗಿದ್ರು, ವಿತೌಟ್ ನೋಟಿಸ್ ಕಟ್ ಮಾಡಿದ್ರು ಅಂತ ಕೋರ್ಟಲ್ಲಿ ಪೆನಾಲ್ಟಿ ಬಿದ್ದಿತ್ತು. ಅದಕ್ಕೆ ಹೇಳ್ತಾ ಇದ್ದೀವಿ ನಾವು. ಇಲ್ಲ, ಅದು ಕೇಸ್ ಬೇರೆ. ಬೆಂಗಳೂರಲ್ಲೇ ನಾನು ಇದ್ದವನು, ಆ ಕೇಸೇ ಬೇರೆ. ಅದು ನೀವು ಕೇಳ್ತಾರೆ ಡಿಸ್ಕನೆಕ್ಷನ್ ಕೇಸ್. ಇದು ಡಿಸ್ಕನೆಕ್ಷನ್ ಸಂಬಂಧಪಟ್ಟಂಗೆ ಇಲ್ಲಿ ಹಾಕಿರ್ತಾರೆ. ನೀವು ಕಟ್ಟಿಲ್ಲ ಅಂದ್ರೆ ಇದೇ ಫೈನಲ್ ನೋಟಿಸ್ ಅಂತ ಅರ್ಥ. ಇದರಲ್ಲಿ ಹಿಂದ್ಗಡೆ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಇದರಲ್ಲಿ ಹಾಕಿರ್ತಾರೆ ನಿಮಗೆ, ನೀವು ಕಟ್ಟಲಿಲ್ಲ ಅಂತಂದ್ರೆ ಇದೇ ಫೈನಲ್ ನೋಟಿಸು, ಇದನ್ನೇ ನೋಟಿಸ್ ಅಂತ ಪರಿಗಣಿಸಿ ಅಂತ ಹೇಳ್ತಾರೆ. 1 ತಿಂಗಳಾದ್ಮೇಲೆ ನಿಮ್ದು 2MMD ಅಂತ ದುಡ್ಡು ತುಂಬಿರ್ತಾರೆ ನೀವು. ಅಂದರೆ ಯಾವುದೇ ಒಂದು ಕನ್ಸ್ಯೂಮರ್ಗೆ ನಾವು ಸರ್ವಿಸ್ ಕೊಟ್ಟಾಗ 2 ತಿಂಗಳು ಡಿಪಾಸಿಟ್ ಇರುತ್ತೆ. ಆ ಡಿಪಾಸಿಟ್ಗೂ ನಾವು ಇಂಟ್ರೆಸ್ಟ್ ಕೊಡ್ತೀವಿ ನಿಮಗೆ ಪ್ರತಿ ವರ್ಷ. ಓಕೆ, ಅದು ಸುಮ್ಮನೆ ಇಟ್ಕೊಂಡಿರಲ್ಲ ನಾವು. ನಿಮಗೆ ಎವ್ರಿ ಮಂತ್ ಬ್ಯಾಂಕ್ ಇಂಟ್ರೆಸ್ಟ್ ಏನಿರುತ್ತೋ ಕ್ಯಾಲ್ಕುಲೇಟ್ ಮಾಡಿ ಎವ್ರಿ ಇಯರ್ ಜೂನ್ ಆರ್ ಜುಲೈ ಕ್ರೆಡಿಟ್ ಆಗುತ್ತೆ. ನಿಮಗೆ ಬಡ್ಡಿಗೂ ಇಂಟ್ರೆಸ್ಟ್ ಕೊಡ್ತೀವಿ. ಆ 2MMD ಕ್ರಾಸ್ ಆದರೆ ನಮ್ಗೆ ಆಮೇಲೆ ಸೆಕ್ಯೂರಿಟಿ ಇರಲ್ವಲ್ಲ, ಅವ್ರ ಅರಿಯರ್ಸ್ ಕ್ಲಿಯರ್ ಆದರೆ ಡಿಸ್ಕನೆಕ್ಷನ್ ಮಾಡಿ ತೊಗೊಂಬರ್ಬೋದು ಮೀಟರ್. ಅವರ ಡಿಸ್ಕನೆಕ್ಷನ್ ಟರ್ಮಿನೇಟೇ ಮಾಡ್ಬೋದು ನಾವು. ಅವ್ರ ಅಗ್ರಿಮೆಂಟ್ನ ಟರ್ಮಿನೇಟೇ ಮಾಡ್ಬೋದು. ಅವ್ರಿಗೆ ಮತ್ತೆ ಪವರ್ ಸಪ್ಲೈ ಬೇಕಾದ್ರೆ ಹೊಸ ಸರ್ವಿಸ್ ತೊಗೋಬೋದು. ಅಷ್ಟು ಕಟ್ನಿಟ್ಟಾಗಿದೆ ಡಿಸ್ಕನೆಕ್ಷನ್ ಬಗ್ಗೆ. ಇನ್ನೊಂದು ಅದ್ರ ಬಗ್ಗೆ ನಾವು ಏನು ಹೇಳಿದ್ರಿ, ಮಾತಾಡುವಾಗ ಇದು ನಾವು ಗ್ರಾಹಕರ ಸಂವಾದ ಸಭೆ ಏನಂತಂದ್ರೆ ಗ್ರಾಹಕರ ಸಮಸ್ಯೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಕರೆದಿರುವಂಥದ್ದು 3ನೇ ಶನಿವಾರ. ಎವರಿ 3ನೇ ಶನಿವಾರ ಇರುತ್ತೆ.
ತಾವು ಒಂದು ಅಗ್ರೆಸಿವ್ ಆಗಿ ಮಾತಾಡಿದ್ರಿ, ಕಳ್ಳರ ತರ ಬಂದು ಕಿತ್ಕೊಂಡು ಹೋಗ್ಬಾರ್ದು ಅಂತ. ದಯವಿಟ್ಟು ನೀವು ಮಾತನ್ನ ಹಿಂಪಡ್ಕೊಳ್ಳಿ. ನಮಗೂ ಒಂದು ಗೌರವ ಇದೆ, ನಮಗೂ ಒಂದು ಆತ್ಮಾಭಿಮಾನ ಇದೆ. ಅಲ್ಲಲ್ಲ ಅವ್ರಿಗೂ ಕಳ್ಳಗಳನ್ನ ನೀವು ಬಳಸುವಾಗ ಕಳ್ಳರ ತರ ಇದು ಸಂವಾದ ಗ್ರಾಹಕರಿಗೆ ನಿಮ್ಗೆ ಬ್ರಿಡ್ಜ್ ಡೆವಲಪ್ ಮಾಡಿ ಮಾಡಕ್ಕೆ ಇದೀವಿ, ನಿಮ್ ಸೇವೆ ಮಾಡಕ್ಕೆ ನಾವಿದೀವಿ. ವರ್ಡ್ಸ್ ಅನ್ನ ಯೂಸ್ ಮಾಡುವಾಗ ದಯವಿಟ್ಟು ಯೋಚನೆ ಮಾಡಿ ನೀವು ಉಪಯೋಗಿಸೋದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಡಿಪಾರ್ಟ್ಮೆಂಟ್ ಪರವಾಗಿ. ಅಲ್ಲಲ್ಲ ನಾವು ಡಿಪಾರ್ಟ್ಮೆಂಟ್ಗೆ ನಾವೇನ್ ಕಳ್ಳರು ಅಂತ ಅನ್ಬೇಕು ಅಂತ ನಮ್ಮ ಯಾಕಂದ್ರೆ ಕಿತ್ಕೊಂಡ್ಬಿಟ್ರೆ ಅಲ್ಲಿರೋ ಗ್ರಾಹಕರಿಗೆ ಎಷ್ಟು ತೊಂದರೆ ಆಗುತ್ತೆ, ನೋವಾಗುತ್ತೆ. ಅದು ಅರಿಯರ್ಸ್ ಕಟ್ಟೋ ಜವಾಬ್ದಾರಿ ಕನ್ಸ್ಯೂಮರ್ ಇರ್ತಾರೆ. ಅರಿಯರ್ಸ್ ಕಟ್ಟೋ ಜವಾಬ್ದಾರಿನೂ ಕನ್ಸ್ಯೂಮರ್ ಇರ್ತದೆ. ನೀವ್ ಹೇಳಿದ್ದಕ್ಕೆ ನಾನು ಒಪ್ತೀನಿ. ಬಿಲ್ ಕಟ್ಟೋ ಆದರೆ ಜವಾಬ್ದಾರಿ ನಮ್ದು. ಗ್ರಾಹಕರ ವೇದಿಕೆ ಎಲ್ಲ ಇಟ್ಕೊಂಡು ಇದನ್ನ ಹೆಂಗ್ ಬೇಕಂತ ತಿದ್ದುಪಡಿ ಮಾಡ್ಕೊಂಡ್ ಬರ್ತಾ ಇದೀರಾ. ವಿತೌಟ್ ಕನ್ಸ್ಯೂಮರ್ ಫೋರಮ್ ಅಲ್ಲಿ ಇರ್ಬೇಕು ಯಾವುದೇ ಒಂದು ತಿದ್ದುಪಡಿ ಕನ್ಸ್ಯೂಮರ್ಸ್ ಫೋರಂ ಬರಲ್ಲ. ಇದು ಅಲ್ಲ, ಕನ್ಸ್ಯೂಮರ್ ಫೋರಂ ಅಲ್ಲ, ಕಮಿಷನ್ ಬರ್ತದೆ. ಇದು ಬರುತ್ತೆ, ಇದು ರೆಗ್ಯುಲೇಟರಿ ಕಮಿಷನ್ ಬರ್ತದೆ, ಅಂಡರ್ ರೆಗ್ಯುಲೇಟರಿ ಕಮಿಷನ್ ಬರ್ತದೆ. ಇದು ರೆಗ್ಯುಲೇಟರ್ ಏನ್ ಹೇಳ್ತಾರೋ ಅದೇ ಮಾಡೋದು ನಾವು. ಇದು ಕನ್ಸ್ಯೂಮರ್ ಫೋರಂ ಬರೋದಿಲ್ಲ. ಇದು ಬರೋದು ರೆಗ್ಯುಲೇಟರಿ ಕಮಿಷನ್ಗೆ. ರೆಗ್ಯುಲೇಟರಿ ಕಮಿಷನ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿರುತ್ತೆ, ಯಾವಾಗ ಡಿಸ್ಕನೆಕ್ಷನ್ ಮಾಡಬೇಕು, ಯಾವಾಗ ರೀಕನೆಕ್ಟ್ ಮಾಡಬೇಕು, ನಿಮ್ಮ ಹತ್ರ ಎಷ್ಟು ಡಿಪಾಸಿಟ್ ಇರಬೇಕು, ಆ ಡಿಪಾಸಿಟ್ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಅದೆಲ್ಲನೂ ನಮ್ಮ KERC ಹೇಳೋದೇ ನಮಗೆ. ನಾವು ಅದನ್ನೇ ಬೈಬಲ್ ನಮ್ಗೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂತಿದೆಯಲ್ಲ, ಅದ್ರದ್ದು ನಮ್ಗೆ ಬೈಬಲ್. ಅವ್ರು ಏನ್ ಹೇಳ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ ನಾವು. ಓಕೆ, TC ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಇಂದನೇ ಮಾಡ್ಬೇಕು ರಿಪ್ಲೇಸ್ಮೆಂಟ್. ಈಗ ಆ ರೀತಿ ಒಂದ್ ನಿಮಿಷ, ಆ ರೀತಿ ಏನೋ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ರೆ ಇನ್ ಮುಂದೆ ಯಾವ್ದಾದ್ರು ಬಂದ್ರೆ ದಯವಿಟ್ಟು ನಿಮ್ಮ ಸೆಕ್ಷನ್ ಆಫೀಸರ್ ಇರ್ಬೋದು ಅಥವಾ ಹೇಳೋರು ಇರ್ಬೋದು, ಅವ್ರಿಗೆ ನೀವು ದೂರನ್ನ ಸಲ್ಲಿಸಬಹುದು. ರೈಟಿಂಗ್ ತಗೊಂಡಿರೋದ್ರೆ ನಾವು ಕಳಿಸ್ತೀವಿ. ಅಲ್ಲ, ಈಗ ಆಲ್ಮೋಸ್ಟ್ ಚಿಂತಾಮಣಿಯಲ್ಲಿ ಯಾವುದೇ ಹಳ್ಳಿಗೆ ಹೋಗ್ಬೇಕಾದ್ರು ರೈತರೇ ಪರ್ಸನಲ್ ಆಗಿ ತಗೊಂಡು ಹೋಗ್ತಾ ಇದಾರೆ. ಬೇಕಾಗಿಲ್ಲ, ಅದನ್ನೇ ಹೇಳ್ತಿದ್ರು. ಹಂಗೇನಾದ್ರು ಇದ್ದಾಗ ನೀವು ಸ್ಪೆಸಿಫಿಕ್ ಅಂತ ಹೇಳಿದ್ನಲ್ಲ, ಜನರಲೈಸ್ ಅಲ್ಲ, ಸ್ಪೆಸಿಫಿಕ್ ಆಗಿದ್ರೆ ಸರ್, ಸ್ಪೆಸಿಫಿಕ್ ಅಲ್ಲ, ಜನರಲ್ ಆಗಿ ತಗೊಂಡು ಹೋಗ್ತಾ ಇದಾರೆ. ಬೇಡ ನಾವೇ ಹೇಳಿ, ಯಾರು ತಗೊಂಡೋಗೋದು ನಾವೇ ಕಳಿಸ್ಕೊಡ್ತೀವಿ. ಸರ್, ನಮ್ಮ ಹತ್ರ ಇರೋದು ಒಂದು ಲಾರಿ ಇದೆ ಸರ್. ನಾವ್ ಏನ್ ಮಾಡ್ತಿದ್ರು, ಈಗ ಒಂದು ಏರಿಯಾಗೆ ಹೋಗ್ಬೇಕಾದ್ರೆ ಈ ಕಡೆ ಈ ಮುರ್ಮನ ಏರಿಯಾದ ಸುಟ್ಟು ಹೋಗಿದ್ರೆ ಆ ಕಡೆ ಇರೋವೆಲ್ಲ ಹಾಕೊಂಡು ಹೋಗ್ತೀವಿ. ಅದು ಹಾಕೊಂಡೋಗಿ ನಿಲ್ಲಿಸಿ ಬರೋ ಜೊತೆಗೆ ಈ ಕಡೆ ಈ ರೋಡ್ ಇನ್ನೊಂದು ಏರಿಯಾಗೆ ಹೋಗುತ್ತೆ. ಯಾಕಂದ್ರೆ ಈ ರೋಡ್ ಮತ್ತೆ ಹೋಗ್ಬೇಕಾದ್ರೆ ನಾವು ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಅವಾಗ ಏನನ್ನ ರೈತರೆಲ್ಲ ನಮ್ಗೆ ಅರ್ಜೆಂಟ್ ಇದೆ, ನಾವು ತಗೊಂಡು ಹೋಗ್ತೀವಿ ಅಂತ ಅವರ ಕೂಡ ಬರೋದಿಲ್ಲ ನಿಮ್ಮಲ್ಲಿ. ಒಂದ್ ನಿಮಿಷ ಕೇಳಿಸ್ಕೊಡಿ. ಅವ್ರು ಏನನ್ನ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡಿರ್ಬೋದು ಕೆಲವೊಂದು, ಬಟ್ ಅದು ಕೂಡ ಮಾಡಂಗಿಲ್ಲ, ನಾವೇ ಮಾಡ್ಕೊಡ್ತೀವಿ. ಅಲ್ಲ, ನಾನೊಂದು ಚಿಕ್ಕ ಮನವಿ ನಿಮ್ಮ ಹತ್ರ. ನಂದೇನು ನಿಮ್ಮ ಮೇಲೆ ಇದಿಲ್ಲ, ನನಗೇನು ಹಾಗೆ ಇಲ್ಲ, ನೀವ್ಯಾರೋ ನಾವ್ಯಾರೋ, ಅವ್ರು ಬರೀ ಗ್ರಾಹಕರು, ನಾವು ನಿಮ್ಮನ್ನು ಕೇಳ್ಕೊಳ್ಳೋರು ಅಷ್ಟೇ. ಅದಕ್ಕೆ ನೀವು ನೋಡಿ, ಈ ಸಂವಾದ ಇರೋದೇ ಅದಕ್ಕೆ, ಆ ಡಿಫ್ರೆನ್ಸಸ್ ಹೋಗ್ಬೇಕು ಅಂತ. ಅಲ್ಲ, ನಾನು ಹೇಳೋದೇನಂದ್ರೆ, ನನ್ನ ಮನವಿ ಏನಂದ್ರೆ ಸರ್, ನೀವು ಬೇರೆದ್ರಲ್ಲಿ ಲೈನ್ ಹತ್ತಬಾರ್ದು, ವೈರ್ ತಿರ್ಬಾರ್ದು ಅಂತ ಹೇಳ್ತೀರಲ್ಲ, ಇದ್ರಲ್ಲಿ ಯಾಕೆ ನಿಮ್ಮ ಆ ಕಾರ್ಯಪ್ರವೃತ್ತತೆ ಇಲ್ಲ? ಮಾಡ್ತಾ ಇದೀವಿ. ಅಲ್ಲ, ಅದನ್ನ ನೀವು ಎಫ್ಗೆಸಿ ರೈಟ್ ಮಾಡ್ರಿ ನಿಮ್ಮ ಕಡೆಯಿಂದ. ಅದನ್ನ ಇನ್ನ ಮಾಡಿ ಸಜೆಷನ್ ಟೇಕನ್, ಅದನ್ನ ಬೇಕಾದ್ರೆ ನಾವು ಮಾಡಿಸ್ತೀವಿ. ಇದು ಯಾರ ಗ್ರಾಹಕರು ಟ್ರಾನ್ಸ್ಫಾರ್ಮರ್ ನ ಸ್ವಂತ ವೆಹಿಕಲ್ ಅಲ್ಲಿ ಹೋಗ್ಬೇಕು ಅಂತ ಇಲ್ಲ, ನಾವೇ ಪ್ರೊವೈಡ್ ಮಾಡ್ತೀವಿ. ಕೊಡ್ಲೇಬೇಡಿ. ತಲೆ ಮೇಲೆ ಬೆಟ್ಟ ಇಟ್ಕೊಂಡ್ ಬರ್ಲಿ, ಅವ್ನು ಇನ್ನೊಂದು ರೆಕಮೆಂಡೇಶನ್ ಬರ್ಲಿ, ಯಾವನು ಕೊಡ್ಬೇಡ್ರಿ. ನಿಮ್ ಪ್ರೊಸೀಜರ್ ಮುಖಾಂತರ ಹೋಗಿ ಮಾಡ್ತೀವಿ, ಅದೇ ತರ ಮಾಡಿ. ಯಾಕಂದ್ರೆ ಒಂದು ವೈರ್ನ ಕಟ್ ಮಾಡ್ಬೇಕಂದ್ರೆ ಈಗಿರೋ ಲೈನ್ಮನ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ಗೆ ಹೇಳ್ಬಾರ್ದು, ನೀವು ಒಂಥರ ಇದ್ ಮಾಡಿ ನಮ್ಮವ್ರನ್ನ ನೀವು ಒಂಥರ ಚುಚ್ಚುವಾಗಿ ಮಾತಾಡಿದ ಅನ್ಕೊಂತೀರಾ. ಪ್ರತಿಯೊಂದು ಸರ್ಕಲ್ಗಳಲ್ಲಿ ಬೇಕಾಬಿಟ್ಟಿ ಇದು ಅಂಗಡಿಗೆ ತಗೊಂಡಿದ್ದಾರೆ, ಮೀಟರ್ಗಿಲ್ಲ, 24 ಗಂಟೆ ಓಡಿಸ್ತಾರೆ. ಅದಕ್ಕೆ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇದೆ, ಅದಕ್ಕೆ ಯಾರು ಇಲ್ಲ. ಯಾವುದೋ ಒಬ್ಬ ರೈತ ಎಲ್ಲೋ ಒಂದು ಹತ್ರ ಲೈನ್ ತಗೊಳಕೊಂಡಿದ್ರೆ ಅವನ ಮೇಲೆ ಪೆನಾಲ್ಟಿ ಬರ್ಸೋದು, ತೆಗಿಸೋದು, ಇಲ್ಲ ಫೋಟೋ ತೆಗಿಯೋದು, ಇದು ಕಳಿಸೋದು. ಎಷ್ಟು ಮೈನ್ ರೋಡ್ಗಳಲ್ಲಿ ಎಷ್ಟು ಅಂಗಡಿಗಳು ನಡೆಸ್ತಾರೆ. ಒಂದು ಕೆಲಸ ಮಾಡಿ ಅವ್ರಿಗೆ ಈಗ ಅದಕ್ಕೆ ಸಪರೇಟ್ ಲಿಂಕ್ ಮಾಡಿದ್ದಾರೆ. ಈಗ ಮೊದಲು ನಾವೇ ಕೇಸ್ ಮಾಡ್ತಿದ್ವಿ, ಈಗ ಬೇಡ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಲಿಂಗೇ ಮಾಡಿದ್ದಾರೆ. ಅವ್ರಿಗೆ ವಿಜಿಲೆನ್ಸ್ ನಂಬರ್ ಶೇರ್ ಮಾಡಿ, ಅವ್ರ ನಂಬರ್ ಇದೆಯಲ್ಲ, ಆ ವಿಜಿಲೆನ್ಸ್ ನಂಬರ್ಗೆ ನಿಮ್ಗೆ ಕಂಡ ತಕ್ಷಣ ವಿಜಿಲೆನ್ಸ್ ಫೋನ್ ಮಾಡಿ, ಅವ್ರು ಬಂದು ಕೇಸ್ ಮಾಡ್ತಾರೆ. ಯಾರೇ ನಾವು ಹೇಳ್ತಿರ್ತೀವಿ, ನಮಗ್ ಗೊತ್ತಿದ್ರೆ ಇದು ಯಾರೋ ಟೆಸ್ಟ್ ಮಾಡ್ತಿರ್ತಾರೆ, ಇನ್ನು ಯಾರೋ ಕುಮ್ಮಕ್ಕಿಂತ ಮಾಡ್ತಾ ಇದಾರೆ ಅಂತಂದ್ರೆ ಮರ್ಸಿ ಯಾರಿಗೂ ಇಲ್ಲ. ಇಲ್ಲಿ ಯಾರಿಗೂ ಏನು ಮರ್ಸಿ ಇಲ್ಲ. ಅದಕ್ಕಂತಾನೆ ಒಂದು ಪೊಲೀಸ್ ಟೀಮ್ ಇದೆ, ವಿಜಿಲೆನ್ಸ್ ಟೀಮ್ ಇದೆ, ಅದಕ್ಕೊಂದು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಒಂದು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರು ಬಂದು ಕೇಸ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಮಾಹಿತಿ ನೀಡಿದವರು ಕೂಡ ಗೋಪ್ಯವಾಗಿರ್ತಾರೆ. ನಿಮಗೆ ಅದರಿಂದ ಇದು ಕೂಡ ಕೊಡ್ತಾರೆ, ಕೊಡ್ತಾರೆ, ಅದನ್ನು ಕೂಡ ಕೊಡ್ತಾರೆ. ಶೇರ್ ಮಾಡಿ, ವಿಜಿಲೆನ್ಸ್ ನಂಬರ್ಗೆ ಮಾತಾಡಿದ್ರೆ ಇನ್ಫಾರ್ಮ್ ಮಾಡಿ. ಅದರಲ್ಲಿ 2 ಮಾತಿಲ್ಲ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಈಗ ಅಜಾರ್ಡಸ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಯಾವುದು ನಮ್ಗಾಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಪ್ರಾಣಿಗಳಿಗಾಗ್ಬೋದು, ಪಕ್ಷಿಗಳಿಗಾಗ್ಬೋದು, ಯಾವುದೇ ಒಂದು ಜೀವಕ್ಕೆ ಅಪಾಯ ಸ್ಥಿತಿಯಾದಂತಹ ಪರಿಸ್ಥಿತಿ ಇರೋದನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅದನ್ನು ಡ್ರೈವ್ ಶುರು ಮಾಡಿ.
ಸೊ ಡ್ರೈ ಶುರು ಮಾಡಿ ಅದನ್ನ ತಕ್ಷಣ ಆಗೋದನ್ನ, ಎಕ್ಸಾಂಪಲ್ ಎಲ್ಲೋ ಸ್ಕಿನ್ ಔಟ್ ಆಗಿರುತ್ತೆ, ಟೇಪ್ ಹಾಕ್ಬೋದು, ಅಲ್ಲಿ ತಕ್ಷಣ ರೆಡಿ ಮಾಡ್ಬೋದು. ಸಪೋಸ್ ಇನ್ನೊಂದು ಐರನ್ ಪೋಲ್ಸ್ ಇರ್ಬೋದು, ಅಥವಾ ಕೆಳಗಡೆ ಲೈನ್ಸ್ ಬಂದಿರ್ಬೋದು, ಪೋಲ್ಸ್ ಬೆಂಡ್ ಆಗಿರೋದಿರ್ಬೋದು, ಐರನ್ ಪೋಲ್ಸ್ ಇರ್ಬೋದು, ಅಥವಾ ಇವ್ರು ಈಗಾಗಲೇ ಹೇಳ್ದಂಗೆ ಟ್ರಾನ್ಸ್ಫರ್ ಸೆಂಟ್ರಲ್ ವೈರಿಂಗ್ ಕಟ್ ಆಗಿರ್ಬೋದು, LT ಕಿಟ್ ಆಗಿರ್ಬೋದು. ಈ ರೀತಿ ನಮ್ಮಲ್ಲಿ ಟೆಕ್ನಿಕಲಿ ಏನು ಪ್ಯಾರಾಮೀಟರ್ಸ್ ಇದೆ, ಒಂದು 20 ಪ್ಯಾರಾಮೀಟರ್ಸ್ನಲ್ಲಿ ನಾವು ಅಪಾಯಕಾರ ಸ್ಥಳಗಳನ್ನು ಗುರುತಿಸಿ ಅನ್ನೋದೊಂದು ಡ್ರೈವೇ ಸ್ಟಾರ್ಟ್ ಮಾಡಿದ್ವಿ. ಈ ಉಪವಿಭಾಗಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಳ್ತಾ ಇರೋದಕ್ಕೆ ಇವರು 21ನೇ ತಾರೀಕಿಂದ ಈವರೆಗೂ ಸರಿಸುಮಾರು 2807 ಲೊಕೇಶನ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಇವು ಅಪಾಯಕಾರಿ. ವಿತ್ ಲ್ಯಾಂಡ್ ಫೋಟೋ ಎಲ್ಲ ಕೊಡಬೇಕು, ಸುಮ್ಮನೆ ಕೊಡಂಗಿಲ್ಲ. ಇವರು GPS ಕೋಆರ್ಡಿನೇಟ್ಸ್ ವಿತ್ ಫೋಟೋ ಕೊಡಬೇಕು. ಆಮೇಲೆ ಅಟೆಂಡ್ ಆಗಿರೋದು ಈ 2000ರಲ್ಲಿ ನಾವು 2000 ಈ ತಿಂಗಳೇ ಮಾಡ್ಬಿಡ್ತೀವಿ ಅಂತ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದರದ್ದೇ ಆದ ಪ್ರೊಸೀಜರ್ಸ್ ಇರ್ತವೆ. ಒಂದು ಐರನ್ ಪೋಲ್ಸ್ ಮಾಡಬೇಕಾದ್ರೆ ಎಸ್ಟಿಮೇಟ್ ಮಾಡಬೇಕು, ಬಜೆಟ್ ಮಾಡಬೇಕು, ತೆಗಿಬೇಕು. ಅದು ಬಿಟ್ಟು ಈ ಎಲ್ಲೋ ಒಂದು ಸ್ಟ್ರೀಟ್ ಲೈಟ್ ಪೋಲ್ ಹುಕ್ ಹಾಕೊಂಡಿರ್ತಾರೆ, ಅದು ಕೆಳಮಟ್ಟದಲ್ಲಿರುತ್ತೆ, ಯಾರೋ ಟಚ್ ಆಗ್ಬೋದು, ಅಥವಾ ಯಾವುದೋ ಎಮ್ಮೆ ಹಸುನ ಕಟ್ಟಾಕಿರ್ಬೋದು. ಅಂಥವೆಲ್ಲ ತಕ್ಷಣ ನಾವು ತೆರವುಗೊಳಿಸ್ಬೋದು. ಅಂಥದಕ್ಕೂ ಎಷ್ಟು ರೆಕ್ಟಿಫಿಕೇಶನ್ ತಗೊಳ್ಳಿ. ಅಂಥದ್ರಲ್ಲಿ ಕೆಳಗಡೆ ಜೋತ್ ಬಿದ್ದಿರೋದು, ಇವಕ್ಕೆ ಎಸ್ಟಿಮೇಟ್ಸ್ ಬೇಕು ಅಂದರೆ ಎಸ್ಟಿಮೇಟ್ಸ್ ಮಾಡ್ಕೊಂಡು ಮಾಡ್ತಾರೆ, ಇಲ್ಲ ನಮ್ಮವ್ರ ಕೈಲಾಗಿದೆ ನಮ್ಮವ್ರ ಕೈಲೇ ಮಾಡ್ತಾರೆ. ಇದು 2 ಸ್ಟೇಜಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ಡ್ರೈವು 15 ದಿವಸ ಐಡೆಂಟಿಫೈ ಮಾಡಬೇಕು. ಆಮೇಲೆ 15 ದಿವಸ ಯಾವುದಾದ್ರು ಸಾಧ್ಯ ಆಗುತ್ತೋ ಟಾಪ್ ಪ್ರಿಯಾರಿಟಿಯಲ್ಲಿ ಯಾವುದಾದ್ರು ಅಪಾಯಕಾರ ಮತ್ತೆ ರೆಕ್ಟಿಫೈ ಮಾಡಬೇಕು ಅಂತ ನಾವು ಡ್ರೈವೇ ಶುರು ಮಾಡಿ. ಇಂಡಿಯನ್ ಸ್ಕೂಲ್ ಹತ್ರ ಲಾಸ್ಟ್ ಮಂತ್ ಒಂದು ವಾಕ್ ಮುಂದ್ಗಡೆ ಇದಾಯ್ತಲ್ವಾ, ಅದು ಪೋಲ್ ರೆಡಿ ಆಯ್ತಾ? ಯಾವುದು ನ್ಯೂಸ್ ಎಲ್ಲ ಆಯ್ತು, ರೆಡಿ ಆಯ್ತು. ಅದು ಕಂಬ ಬೆಂಚಿದೆ, ಅಂತ ಪೋಲ್ಸ್ ಇರೋದೇ ಇಲ್ಲ. 1962 ನೋಡಿ ಅದರಲ್ಲಿ. ಈಗ ನಮಗೆ ಈಗ ಆಗಿರೋ ಪೋಲ್ ಹೆಂಗಂದ್ರೆ ಈಗ ಫಾರಿನ್ ಲೇಡೀಸ್ ಪೋಲ್ಸ್, ಆ ಪೋಲ್ ಹೆಂಗಿದೆ ಅಂತಂದ್ರೆ ಅದನ್ನ ತೆಗಿಯಕ್ಕೂ ನಾವು ಒಂದು ದಿವಸ ಎಲ್ಲ ಬೇಕು. ನಾನೇ ನೋಡಿದ್ದೀನಿ, ಪರ್ಸನಲಿ ನಾನೇ ಹೋಗಿ ಸ್ಪಾಟ್ ನೋಡಿದ್ದೀನಿ. ಅದನ್ನ ಆಗಿದೆ ಕೆಲಸ ಆಗಿದೆ. ಅವ್ರು ಏನ್ ಹೇಳೋದಂದ್ರೆ ನಾವು ಈ ಕಡೆ ಸ್ಕೂಲ್ ಮುಂದೆ, ಡಿಗ್ರಿ ಸ್ಕೂಲ್ ಮುಂದೆ ಇತ್ತು ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್, ಅದು ಒಂದು ಪೋಲ್ ಡ್ಯಾಮೇಜ್ ಆಗಿತ್ತು. ಆ ಸ್ಟ್ರಕ್ಚರ್ ನಾವು ಒಂದು ಪೋಲ್ ತೆಗೆದ್ರೆ ಇನ್ನೊಂದು ಪೋಲ್ ಕ್ರಾಸ್ ಆಗಿ ಫಿಟ್ಟಿಂಗ್ ಆಗಲ್ಲ. ಸೊ ನಾವು 2 ಪೋಲ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಅಲ್ಲಿ ಹೊಸ ಕಂಬ ಹಾಕಿದ್ರಲ್ವ, ಇಲ್ಲಿ ನನಗೂ ಹೊಸ ಕಂಬ ಹಾಕಿ ಅಂತ ಏನೋ ಅವರು ಹೇಳಿದ್ರಂತೆ. ಆ ರೀತಿ ಚೆನ್ನಾಗಿರೋದನ್ನ ನಾವು ರಿಪ್ಲೇಸ್ಮೆಂಟ್ ಮಾಡಕ್ಕಾಗಲ್ಲ, ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಆನ್ಸರ್ ಕೊಟ್ಟಿದ್ದೇವೆ, ರೆಡಿ ಮಾಡ್ಕೊಂಡ್ ಬಂದಿದ್ವಿ. ಆ ರಾಡ್ಸ್ ಇಷ್ಟಿಷ್ಟು ಇರ್ತವೆ, ನಮ್ದ್ರಲ್ಲಿ ಈಗ ಬರೋ ಇಷ್ಟಿಷ್ಟು ಇರ್ತವೆ. ಅದಕ್ಕೆ ಯಾವ್ದು ತೆಗಿಬೇಕು ಟೆಕ್ನಿಕಲಿ ನಾವು ಇರ್ತೀವಿ. ಇನ್ಯಾವುದಿದೆಯಪ್ಪ? ಸೈಟ್ ಮಧ್ಯೆ ಶಿಫ್ಟಿಂಗ್ ಸರ್. ನಮ್ಮಲ್ಲಿ ಸೈಟ್ ಮಧ್ಯೆ ಇದ್ರೆ ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಸೆಲ್ಫ್ ಎಕ್ಸಿಕ್ಯೂಷನ್ ನಮ್ಮವ್ರು ಎಸ್ಟಿಮೇಟ್ ಮಾಡ್ತಾರೆ. ಸೊ ಅಲ್ಲಿ ಆಮೇಲೆ ನೀವು ಒಂದು ಮುಚ್ಚಳಿಕೆಯನ್ನು ಕೊಡಬೇಕಾಗುತ್ತೆ. ಏನಾದರೂ ನಾವು ಚೇಂಜ್ ಮಾಡಕ್ಕೆ ಬಂದಾಗ ಸಮಸ್ಯೆ ಆದರೆ ನೀವೇ ಟೇಕ್ ಕೇರ್ ಮಾಡಬೇಕಾಗತ್ತೆ. ಆಮೇಲೆ ಅದಕ್ಕೆ 10% ಕಾಸ್ಟ್ ಕಟ್ಬಿಟ್ಟು ನೀವೇ ಸೆಲ್ಫ್ ಎಕ್ಸಿಕ್ಯೂಷನ್ ಕೆಲಸ ಮಾಡಬೇಕು. ಲೇಬರ್ ಚಾರ್ಜ್ ಮಾತ್ರ ಸರ್, ಕಂಬ ತೆಗೆದು ಹಾಕಕ್ಕೆ ಲೇಬರ್ ಚಾರ್ಜಸ್ ನೀವು ಪೇ ಮಾಡಿ. ಲೇಬರ್ ನೀವೇ ಮಾಡ್ಕೋಬೇಕು. ನಮಗೆ 10% ಸೂಪರ್ವಿಷನ್ ಚಾರ್ಜಸ್. ಕಾಂಟ್ರಾಕ್ಟ್ ಇರ್ತಾರೆ, ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಅವ್ರ ಚೇಂಜಸ್ ಮಾಡಬೇಕು ಅಷ್ಟೇ. ಮತ್ತೆ ಈಗ ID ನಂಬರ್ ಹೇಳಿದಲ್ವಾ, ಅದೇ ಶಾಪ್ ಮುಂದೆ ಒಂದು ಮರ ಇದೆ, ಮೇನ್ ರೋಡ್ ಇದೆ, MG ರೋಡ್ ಇದೆ, ದೊಡ್ಡ ಮರ. ಅದು ಮತ್ತೆ ಈಪ್ಲಿಸ್ ಸೊ ನಾವು ಫಾರೆಸ್ಟ್ ಅವರು ಕೇಳಿದ್ರು, ಅವ್ರು ಹೇಳಿದ್ರು ಇದ್ರಸ್ ವಿ ಡೋಂಟ್ ಕನ್ಸಿಡರ್ ಟ್ರೀ, ನೀವೇ ಹೊಡ್ಕೊಂಡ್ಬಿಡ್ಬೋದು ಅಂತ. ಬಟ್ ಅಲ್ಲಿ ಅಂದರೆ MG ರೋಡ್ ಅಲ್ವಾ, 11 ಮೇನ್ ಎಷ್ಟೋ ಇದೆ. ಅದಕ್ಕೇನಂದ್ರೆ ನೀವು ಅರ್ಧ ಅಪ್ರೂವ್ ನಮ್ಗೆ ನೀವು ಕಳ್ಕೋಬಹುದು ಅಂತೇಳಿ ಅವ್ರು ನಿಮ್ಗೆ ಅನುಮತಿ ಕೊಟ್ರೆ ನೀವು ಇಂಥ ದಿನ ನಾವು ಯಾಕಂದ್ರೆ ನಿಮ್ಮೂರಿಗೂ ಪ್ರಾಬ್ಲಮ್ ಆಗ್ತದೆ. ನೀವು ಹೌದು ಅದೇ ಸರ್, ಅದೇ ಸರ್ ಅಲ್ಲಿ ನಮ್ಮಲ್ಲಿ ಏನಾದ್ರು ಅದೇ ಹೋಟೆಲ್ ಇದೆ. ಫಸ್ಟು ಇದಾಗಿತ್ತು, ನಾ ಹೇಳಿದಲ್ವಾ, ಫೈಲೆಲ್ಲ ಕಳ್ಬಿಟ್ಟು